ಎಸ್ ಸರ್, ನೀವು ಹೇಳ್ತಿರೋ ದಾಟಿ ನೀವು ಹೇಳ್ತಿರೋ ಮಾತುಗಳು ಹೌದು. ಫ್ಯೂಚರ್ಲಿ ಒಂದಷ್ಟು ಬದಲಾವಣೆಗೆ ನಾಂದಿ ಅಥವಾ ಮುನ್ನುಡಿ ಅಂತ ಅನ್ಕೊಳ್ಳೋಣ. ಯಾವ ರಾಜಕೀಯ ನಾಯಕ ಅಥವಾ ಜನನಾಯಕ ಆಡಳಿತಾತ್ಮಕ ಅಧಿಕಾರಿ ಯಾರಿಂದಲೂ ಬದಲಾವಣೆ ಆಗ್ತಾ ಇಲ್ಲ. ಹುಟ್ಟುವಂತ ವ್ಯಕ್ತಿ ಅಥವಾ ಯಾವ್ದೋ ಒಂದು ಮಗು ನಾನು ದಲಿತ ಆಗಿ ಹುಟ್ಟಬೇಕು ಅಥವಾ ನಾನು ಬ್ರಾಹ್ಮಣ ಆಗಿ ಹುಟ್ಟಬೇಕು ಅಂತ ಒಂದು ವ್ಯವಸ್ಥೆಯಲ್ಲಿ ಬಂದ್ಬಿಡುತ್ತೆ. ಸರಿ, ಲೀಡರ್ಸ್ಗಳು ಸರಿ ಇಲ್ಲ ಅಂದ್ಮೇಲೆ ಜನಸಾಮಾನ್ಯರ ಜವಾಬ್ದಾರಿ ಏನು? ನೀವ್ ಹೇಳ್ದಂಗೆ ಆಗ್ಬೇಕಂದ್ರೆ ನೋಡಿ, ಜನಸಾಮಾನ್ಯರ ಜವಾಬ್ದಾರಿ ಮುಖ್ಯವಾಗಿ ಸಮಾಜಕ್ಕೆ ನಾನು ಹೇಗೆ ವಾಪಸ್ ಕೊಡ್ಬೋದು ಅಂತ ಆಲೋಚನೆ ಮಾಡೋದು. ನೀವು ಯಾವತ್ತಾದ್ರೂ ನೋಡಿದ್ರು ಕೂಡ ಜನಸಾಮಾನ್ಯನಲ್ಲಿ ಅವರ ಸಾರಿ, ನೀವ್ ಹೇಳಿದ್ ಕರೆಕ್ಟು, ನಂಗೆ ಅರ್ಥ ಆಗ್ತಿದೆ. ಒಂದು ಮಗು ಬ್ರಾಹ್ಮಣರಾಗೋ ದಲಿತರಾಗೋ ಮುಸ್ಲಿಂ ಆಗೋ ಹುಟ್ಟಾಯ್ತು, ಸ್ಕೂಲಿಗೆ ಬಂದಾಯ್ತು, ನಾನು ಓದ್ತಿರೋ ಮೊದಲನೇ ಅಕ್ಷರನೇ ಅಗಸ. ಏನ್ ಅಗಸ? ಮಡಿವಾಳ ಅಂದ್ರೆ ಏನು? ಬಟ್ಟೆ ಒಗೆಯೋನು. ನನಗೆ ಸಮಾಜ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಜಾಸ್ತಿ ವ್ಯವಸ್ಥೆ ನಾನು ಸುತ್ತ ಹಾಕೊಂಡ್ಬಿಟ್ಟಿದೆ. ನಮ್ಗೆ ಒಂದ್ ಹೇಳ್ತೀನಿ, ನೀವ್ ಹೇಳ್ದಂಗೆ ಯಾರು ಬೈ ಚಾಯ್ಸ್ ನಾವು ನಮ್ಮ ಸಮುದಾಯಗಳು ಹುಟ್ಟಿಲ್ಲ. ಹುಟ್ಟಿದ ಮೇಲೆ ಒಂದೊಂದು ಸಮುದಾಯಗಳಿಗೆ ಇವತ್ತು ಜಿಲೇಬಿ ಗೌಡ ಲಿಂಗಾಯತ್ ಬ್ರಾಹ್ಮಣರಿಗೆ ಬೇರೆ ಸಮುದಾಯಗಳಿಗಿಂತ ಜಾಸ್ತಿ ಜನ್ಮ ಆಧಾರಿತ ಅಸಮಾನ ಸವಲತ್ತು ಪಡೆದಿದ್ದಾರೆ. ಅದೇನು ಆ ಉದ್ದೇಶದಿಂದ ಯಾರು ಅಲ್ಲಿ ಹುಟ್ಟಿಲ್ಲ, ಯಾರು ಚಾಯ್ಸ್ ಇಲ್ಲ, ಹುಟ್ಟಿದ ಮೇಲೆ ಸಿಗತ್ತೆ. ಆ ಸಮುದಾಯಗಳಿಗೆ ಇನ್ನೂ ಆತ್ಮಾವಲೋಕನ ಮಾಡ್ಕೊಂಡು ಪ್ರಶ್ನೆ ಮಾಡ್ಕೊಂಡು ಸಮಾಜ ಕಟ್ಟೋದು ಮುಖ್ಯ. ಶ್ರೀಮಂತರಿಗೆ ನಮ್ಗೇನ್ ಗೊತ್ತಾ, ಬ್ರಾಹ್ಮಣ್ಯದ ವಿರುದ್ಧದ ಬ್ರಾಹ್ಮಣರು, ಶ್ರೀಮಂತಿಕೆ ಬಂಡವಾಳಶಾಹಿ ವಿರುದ್ಧದ ಶ್ರೀಮಂತರು, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಪುರುಷರು. ಈ ಅನ್ಯಾಯದ ವ್ಯವಸ್ಥೆನ ಅರ್ಥ ಮಾಡ್ಕೊಂಡು ಸ್ವಯಂ ವಿಶ್ಲೇಷಣೆ ಮಾಡಿ ಪ್ರಶ್ನೆ ಮಾಡೋದು ಬಹಳ ಮುಖ್ಯ. ಬಟ್ ಜನಸಾಮಾನ್ಯರು ಬಹುತೇಕರು ಯೋಗೇಶ್ವರೇ ಒಂದ್ ಹೇಳ್ತೀನಿ, ಇವತ್ತಿನ ದಿನ ಹೊಟ್ಟೆಪಾಡು, ಬದುಕು, ನಮಗೆ ಮಕ್ಕಳ ಶಿಕ್ಷಣ, ತಂದೆ ತಾಯಿ ಆರೋಗ್ಯ, ಈ ಜಂಜಾಟದಲ್ಲೇ ಇದೆ. ಆದರೆ ಯಾರು ಸಮಾಜಮುಖಿ ಒಂದು ಉತ್ತಮ ಸಮಾಜ ಕನಸು ಬೆರಳಿಗೆ ಜನ ಇರ್ತಾರಲ್ಲ, ಅವ್ರು ಈ ಸಿದ್ಧಾಂತನ ಅರ್ಥ ಮಾಡ್ಕೊಂಡು ಅವ್ರನ್ನೇ ಪ್ರಶ್ನೆ ಮಾಡ್ಕೊಂಡು ಉತ್ತಮ ಸಮಾಜದ ಕನಸು ಕೊಡೋದು ಅವ್ರ ಜವಾಬ್ದಾರಿ. ಇವತ್ತು ಜನಸಾಮಾನ್ಯರು ಯಾರನ್ನು ಬೇಕಾದ್ರೂ ಅವ್ರು ಒಂದು ಉತ್ತಮ ಸಮಾಜ ಒಪ್ಕೊಂತಾರೆ. ಈ ಆಳುವ ವರ್ಗ ಇದೆಯಲ್ಲ, ಈ ಆಳುವ ವರ್ಗದ ಉದ್ದೇಶನೇ ಅವ್ರ ಲಾಭ, ಈ ವ್ಯವಸ್ಥಿತ ಲಾಭ, ಈ ಅಸಮಾನತೆಯನ್ನು ಉಳಿಸ್ಕೊಂಡು ಕಾಂಗ್ರೆಸ್ JDS ನಲ್ಲಿ ಎಲೆಕ್ಷನ್ ಗೆಲ್ಲೋದು, ಹಿಂದುತ್ವ BJPಯಲ್ಲಿ ಹಿಂದುತ್ವದಲ್ಲಿ ಮುಸಲ್ಮಾನ್ ಕ್ರೈಸ್ತರು ಕಡೆಗಣಿಸೋದು. ಒಬ್ಬೊಬ್ಬರದು ಒಂದು ತಪ್ಪಿನ ಕಲ್ಪನೆ ಹುನ್ನಾರ ಇದೆ ಹೊರತು ಯಾವ್ದು ಕೂಡ ಒಂದು ಸಮಾಜ ಕಟ್ಟೋ ಉದ್ದೇಶ ಇಲ್ಲ. ಅಂಥ ನಾಯಕತ್ವನ ನಮ್ಮ ಸಿದ್ಧಾಂತ ಮುಖಾಂತರ ನಾವು ಬೆಳೆಸ್ತಾ ಹೋಗ್ಬೇಕು. ಅದು ಇವತ್ತು ನಾಳೆ ಆಗಲ್ಲ, ಅದು ಜೀವಮಾನದ ಸಾಧನೆ. ಬಟ್ ನಾವು ಮಾಡಿದ್ರೆ ಖಂಡಿತ ಬೆಳೆಯುತ್ತೆ. 10 ವರ್ಷದಲ್ಲಿ ನಿಮ್ಗೊಂದು ಸಣ್ಣ ತೃಪ್ತಿ ಯಾರಿದ್ಯಾ? ಎಸ್, ನಾನು ಹೋಗ್ತಿರೋ ದಾರಿ ಕರೆಕ್ಟ್ ಇದೆ. ಖಂಡಿತ ಬಹಳ ಸಣ್ಣಗಿಂತ ಜಾಸ್ತಿ ತೃಪ್ತಿ ಆಗಿದೆ. ಎಲ್ಲೋದ್ರೂ ನಮಗೆ ರೀಚ್ ಆಗ್ತಾ ಇದೆ, ಎಲ್ಲೋದ್ರೂ ನಮ್ಮ ವಿಚಾರಗಳು ಸ್ಪ್ರೆಡ್ ಆಗ್ತಾ ಇದೆ, ಸಂಘಟನೆಗಳು ಗಟ್ಟಿ ಆಗ್ತಾ ಇದೆ. ಇವತ್ತು ನಿಮ್ಮಂಥವ್ರು ಚಾನ್ಸ್ ಕೊಡ್ತಾ ಇದ್ದೀರಾ, ನಮಗೆ ಮೀಡಿಯಾದಲ್ಲಿ ಚಾನ್ಸ್ ಸಿಗುತ್ತೆ. ನಮ್ಮ ವಿಚಾರಗಳು ಎಷ್ಟೋ 100 ವರ್ಷ 1000 ವರ್ಷ ಮುಚ್ಚಿ ಹಾಕಿದ್ರು. ನಮ್ಮ ವಿಚಾರ ಸಮಾಜದ ವಿಚಾರಗಳು ಎಲ್ಲ ಒಂದ್ ಕಡೆ ಮೀಡಿಯಾದಲ್ಲಿ ತೋರಿಸ್ತಾ ಇರಲಿಲ್ಲ. ಅದು ಶರಣರನ್ನು ಕೊಚ್ಚಿ ಹಾಕಿದ್ರು, ಸುಟ್ಟಾಕೋದು ವಚನಗಳು ಎಲ್ಲ ಒಂದ್ ರೀತಿ ಮಾಡಿದೆ. ಈ ವಿಚಾರಗಳು ಬೆಳಕಿಗೆ ಬಂದು ಮೇನ್ ಸ್ಟ್ರೀಮ್ ನಲ್ಲಿ ಹಿಂಗೂ ಆಲೋಚನೆ ಮಾಡ್ತಾರೆ. ಸೋಷಿಯಲ್ ಮೀಡಿಯಾನ ಬಹಳ ಹೆಲ್ಪ್ ಆಗಿದೆ ಈ ವಿಚಾರ. ನಾವು ಕೂಡ ನಾವೆಲ್ಲರೂ ಮೀಡಿಯಾ ಅಂದ್ರೆ ನಾವೆಲ್ಲರೂ ತೋರಿಸ್ತೀವಿ, ನಿಮ್ ಡಿಜಿಟಲ್ ಮೀಡಿಯಾನ ಮಾಡ್ತೀವಿ. ಸೊ ನಮಗೂ ಕೂಡ ಈ ವಾದನೂ ಇದೆ ಅಂತ ಜನ ಒಪ್ಕೊಳ್ತಾ ಇರುವಾಗ ಈ ವಾದ ಬೆಳೆಯೋ ಸಾಧ್ಯತೆಗಳಿರುತ್ತೆ. ಹಂತವಾಗಿ ಬೆಳಿಬೇಕು. ಅದಷ್ಟು ಬೇಗ ಹಂತವಾಗಿ ಬೆಳೆದ್ರೆ ನಮಗೆ ಬೇರು ಗಟ್ಟಿಯಾಗಿರುತ್ತೆ. ಸೀದಾ ಬೆಳೆಯಕ್ಕೆ ಹೋದ್ರೆ ನಗೆ ಪಾಠ ಆಗ್ಬಿಟ್ಟು ನಾವು ಸೋತು ನನಗೆ ಬೇಜಾರಿಲ್ಲ, ಸಿದ್ಧಾಂತ ಸೋಲ್ಬಾರ್ದು. ಸಿದ್ಧಾಂತನೇ ಸತ್ಯ. ರಾಜ್ಯದಲ್ಲಿ ಕಾಂಗ್ರೆಸ್ BJP JDS ಸಮಸಿದ್ಧಾಂತಕ್ಕೆ ಇಲ್ಲ ಅನ್ನೋದು ನಿಮ್ ಲೆಕ್ಕಾಚಾರ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಹತ್ತಿರದ ಯಾವ್ದು ಒಂದಿಲ್ವಾ? ಹತ್ತಿರಕ್ಕೆ ಹತ್ತಿರಕ್ಕೆ 80ನೇ 90ನೇ ದಶಕ 2006ವರೆಗೂ ನಮಗೆ BSP ಅನ್ನೋದು ಕಾಂಶೀರಾಮನ ಕಲ್ಪನೆಯಲ್ಲಿತ್ತು. ಕಾಂಶೀರಾಮ್. ಆದ್ರೆ ಕಾಂಶೀರಾಮ್ ಅವತ್ತು ಸತ್ ಮೇಲೆ 2006 ತಿಳ್ಕೊಂಡ್ಮೇಲೆ 2007ನಲ್ಲಿ 200 ಸೀಟ್ ಇರೋದು ಇವತ್ತು 1ಕ್ಕೆ ಬಂದಿದೆ. ಯಾಕಂದ್ರೆ ಅವರು ಕೂಡ ಸೈದ್ಧಾಂತಿಕವಾಗಿ ಆ ಲೀಡರ್ಶಿಪ್ ಉಳಿಸ್ಕೊಂಡಿಲ್ಲ. ಅವರು ಕೂಡ ಒಂದು ರೀತಿ ಬಹಳ ಕರಪ್ಟೆಡ್ ಆಗ್ಬಿಟ್ಟಿದ್ದಾರೆ. ಅವರು ಕೂಡ ಒಂದು ಉತ್ತಮ ಸಮಾಜದ ಕಲ್ಪನೆ ಕಳ್ಕೊಂಡು ಅವರ ವೈಯಕ್ತಿಕ ಲಾಭ ನೋಡ್ತಾ ಇದ್ದಾರೆ. ಅದು ಒಂದು ಇವತ್ತಿನ ದಿನ ಆ ಸಿದ್ಧಾಂತ ಇಲ್ಲ. 1967ವರೆಗೂ 55 ವರ್ಷ ತಂದೆ ಪೆರಿಯಾರಿನ DK ದ್ರಾವಿಡ ಕಳಗಂ ಚಳುವಳಿ, ಅದರಿಂದ 1967ನಲ್ಲಿ DMK ಅಣ್ಣಾದುರೈ ಬಂದರು. ಬಹಳ ಮುಖ್ಯವಾಗಿ 1968ರಲ್ಲಿ ಅವರು 3 ಲ್ಯಾಂಗ್ವೇಜ್ ಫಾರ್ಮ್ ಕಿತ್ತಾಗಿ 2 ಲ್ಯಾಂಗ್ವೇಜ್ ಫಾರ್ಮುಲಾ ಅಂತ ತಮಿಳು ಇಂಗ್ಲಿಷ್ ಇಟ್ಕೊಂಡು ಅವರು ಅವತ್ತಿಂದ ಒಂದು ರೀತಿಯ ದ್ರಾವಿಡ ಚಳವಳಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಕೂಡ ಇತ್ತು. ಇವತ್ತಿನ ದಿನ DMK AIDMK ಇರ್ಬೋದು. ಇವ್ರಿಗೆ ಬಹಳ ಜನ ಲೀಡರ್ಸ್ ಹೇಳ್ತಾರೆ BJP ಬಂದಿಲ್ಲ, BJP ಬರ್ದೇ ಇರೋದು ದೊಡ್ಡದಲ್ಲ. 20 ವರ್ಷ ಇದ್ದಿದ್ದು ಕಾಂಗ್ರೆಸ್ ಅನ್ನ ತೆಗೆದಾಚೆ ಹಾಕಿ ಅವ್ರನ್ನ ವಾಪಸ್ ಬರ್ದಂಗೆ ನೋಡ್ಕೊಳ್ಳೋದು 55 ವರ್ಷದಲ್ಲಿ ಬಹಳ ದೊಡ್ಡಸ್ಕೆ. ಅದು ತಂದೆ ಪೆರಿಯಾರಿನ ಮೂವ್ಮೆಂಟ್. ಆದ್ರೆ ಇವತ್ತಿನ ದಿನ ಅದು ಆ ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ಹುಟ್ಟಿಲ್ಲ. ನೆಪಟಿಸಮ್ ಬಹಳ ಬಂದ್ಬಿಟ್ಟು ಬಹಳ ಸಮಸ್ಯೆಗಳಾಗಿದೆ. ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಅವ್ರು ಸಿದ್ಧಾಂತ ಮಾಡ್ತಿದ್ದಾರೆ. ಆದ್ರೆ ಕೆಲವು ವ್ಯಕ್ತಿಗಳು, ತೋಲ್ ತಿರುಮಾವಾಲವನ್ ಅಂತ VCK ಸಿದ್ಧಾಂತ, MP ಅಂತವ್ರು, ಕೆಲವು ವ್ಯಕ್ತಿಗಳು ಇನ್ನೂ ಕೂಡ ನಮ್ಮ ಸಿದ್ಧಾಂತ ಮುಂದುವರಿಸ್ತಾ ಇದ್ದಾರೆ. ಬಟ್ ನಮ್ಮ ಸಿದ್ಧಾಂತ ಜ್ಞಾಪಕಗಳು, ನಮ್ಮ ಸಿದ್ಧಾಂತ ಅದು ಎಷ್ಟು ಜನ MP ಗಳಿದ್ದಾರೆ, ಎಷ್ಟು ಜನ MLAಗಳಿದ್ದಾರೆ, ಎಷ್ಟು ರಾಜ್ಯಗಳಿದೆ, ಅದರ ಮಹತ್ವ ತೋರಿಸೋದು. ಒಂದು ಸಿದ್ಧಾಂತದ ಮಹತ್ವ, ಅದರ ಜೊತೆ ಎಷ್ಟು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇದೆ ಅಂತ ಹೇಳ್ತೀನಿ. ನಮ್ಮ ಸಿದ್ಧಾಂತನೇ ಪರಿವರ್ತನೆ ಸಿದ್ಧಾಂತ. ಅದನ್ನು ಕಟ್ತಾ ಹೋಗ್ಬೇಕು.
ಕಟ್ತಾ ನಾವು ಧೈರ್ಯವಾಗಿ ಕಟ್ತಾ ಮುಂದುವರಿಬೇಕು. ಅದರಿಂದ ಪರಿವರ್ತನೆ ಆಗುತ್ತೆ. ಯಾರು ಜಾಸ್ತಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಇನ್ನೂ ಕಟ್ಟಬೇಕಾಗಿರೋ ಇನ್ನೂ ಮುಖ್ಯ ಕಾರಣ ಹೊರತು ಅದನ್ನ ಬಿಟ್ಟು ಯಾರು ಇಲ್ಲವಲ್ಲ ನಾವು ಸುಮ್ಮನೆ ಆಗೋ ಪ್ರಶ್ನೆ ಬರಲ್ಲ. ಎಸ್ ಸರ್, ಈಗ ತಮಿಳ್ನಾಡು ಪಾಲಿಟಿಕ್ಸ್ ಅಲ್ಲಿ ಅಲ್ಲೇನೋ VCK ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ರಿ. ಬಟ್ ಒಂದು ಭರವಸೆ ಬೇಕಲ್ಲ ಸರ್. ಭರವಸೆ ಅಂದ್ರೆ ಹೌದು ಸಿದ್ಧಾಂತ ಇರುತ್ತೆ, ಅದು ಬೇಕು, ಟೈಮ್ ಇದೆ, ಮಾಡುತ್ತೆ ಹೇಳ್ತಿದ್ರಿ. ಬಟ್ ಪ್ರೆಸೆಂಟ್ ಜನರೇಷನ್ಗೆ ಒಂದು ನಿರೀಕ್ಷೆಗಳಂತಿರುತ್ತಲ್ಲ. ನೋಡಿ, ನಾವು ಸದ್ಯಕ್ಕೆ ಪೊಲಿಟಿಕಲ್ ರೀತಿ ಯೋಚನೆ ಮಾಡಬಾರ್ದು. ಎಲೆಕ್ಟೋರಲ್ ಚುನಾಯಿತ ಯೋಚನೆ ಮಾಡಬಾರ್ದು. ಪೊಲಿಟಿಕಲ್ ಅಂದ್ರೆ ರಾಜಕೀಯದ ಲೋಪದೋಷಗಳು ಎತ್ತಿ ಹಿಡಿದು ನಮ್ಮ ದೃಷ್ಟಿಕೋನದಿಂದ ಹೇಳೋದು ಖಂಡಿತ ಬೇಕು. ಆದರೆ ಚುನಾಯಿತ ನಾವು ಯೋಚನೆ ಮಾಡ್ತಾ ಇಲ್ಲ. ಎಲೆಕ್ಟೋರಲ್ ಇವಾಗ ಒಂದ್ ಹೇಳ್ತೀನಿ. ಎಲೆಕ್ಟೋರಲ್ ಅಂದಾಗ ನಮ್ಗೆ ಏನ್ ಗೊತ್ತು, ಜನರಿಂದ ಏನೋ ಬೈಕೆ ಬರುತ್ತೆ. ಅಂದ್ರೆ ಜನರಿಗೆ ಏನ್ ಬೇಕು ಅಂದ್ರೆ ನೀವು ಮತಗಳು ನಮ್ಗೆ ಹಾಕ್ಬೇಕು. ನನಗೆ ಇವತ್ತಿನ ದಿನ ಯಾವ ಒಂದು ಏನೂ ನಿರೀಕ್ಷೆ ಇಲ್ಲ. ದುಡ್ಡಿನ ನಿರೀಕ್ಷೆ ಇಲ್ಲ, ಸ್ಟಾರ್ಡಮ್ ನಿರೀಕ್ಷೆ ಇಲ್ಲ, ಜನರಿಂದ ಮತ ನಿರೀಕ್ಷೆ ಇಲ್ಲ. ನಮ್ಗೆ ಏನು ಬೇಕಾಗಿಲ್ಲ. ಸತ್ಯ ನಮಗೆ ಗೊತ್ತಾಗಬೇಕು, ಸತ್ಯ ಹೇಳಬೇಕು. ಅಂಕಿ ಅಂಶಗಳು, ದಾಖಲೆ, ಪುರಾವೆಗಳು ನಮ್ಮ ದೃಷ್ಟಿಕೋನ ತಳಮಟ್ಟದಿಂದ ನೋಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದೀವಿ. ಈ ತರ ಆಲೋಚನೆ ಬಂದಷ್ಟು ನಾನಲ್ಲ, 224 ಮಿನಿಮಮ್ 224 ಜನ ಆಗಿರ್ಬೋದು, ಅಥವಾ ಸಾವಿರಾರು ಲಕ್ಷಾಂತರ ಜನ ಈ ತರ ಆಲೋಚನೆ ಮಾಡಕ್ಕೆ ಶುರು ಮಾಡಿದ್ಮೇಲೆ ಬಹಳ ದೊಡ್ಡ ಪರಿವರ್ತನೆ ಕರ್ನಾಟಕದಲ್ಲಿ ಆಗತ್ತೆ. ಅವಾಗ ನಾವೊಂದು ಚುನಾಯಿತ ರೆಡಿ ಆಗೋಕ್ಕೆ ಸಾಧ್ಯ ಇರ್ಬೋದು. ಮುಂದೆ ಭವಿಷ್ಯ ನಮ್ಗೆ ಗೊತ್ತಿಲ್ಲ. 15-20 ವರ್ಷ ರೆಡಿ ಆಗ್ಬೋದು, ಅಥವಾ ಇನ್ನು 100 ವರ್ಷ ತಗೋಬಹುದು. ಪೊಲಿಟಿಕಲ್ ಪಾರ್ಟಿ ಕಟ್ಟೋದು ನಮ್ ಯೋಚನೆ ಇಲ್ಲ. ಆದರೆ ಪೊಲಿಟಿಕಲ್ ಪಾರ್ಟಿ ಈ ಸಿದ್ಧಾಂತ ಒಂದು ಗ್ರಾಸ್ ರೂಟ್ಸ್ ನಲ್ಲಿ ಒಂದು ಅಡಿಪಾಯ ಆದರೆ ನೀವು ಪೊಲಿಟಿಕಲ್ ಪಾರ್ಟಿ ಕಟ್ಬಿಟ್ಟು ಬಹಳ ಯಶಸ್ಸು ಮಾಡಬಹುದು. ಇವಾಗ ತಂದೆ ಪೆರಿಯಾರ್ ಯಾವುದು ಪೊಲಿಟಿಕಲ್ ಪಾರ್ಟಿ ಕಟ್ಟಲಿಲ್ಲ, DK ಮೂವ್ಮೆಂಟ್ ಮಾಡಿದ್ರು. DK ಮೂವ್ಮೆಂಟ್ ಒಂದು ಐಡಿಯಾಲಜಿಕಲ್ ಮೂವ್ಮೆಂಟ್. ಆ DK ಮೂವ್ಮೆಂಟ್ ತಗೊಂಡು ಅಣ್ಣಾದುರೈ ತಗೊಂಡು DMK ಮಾಡಿ 1967 ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ರು. ಅದನ್ನ 87 ವರ್ಷ ಆಗಿದ್ದು ಪೆರಿಯಾರ್ ಅದು ಬರೋ ಅಷ್ಟೊತ್ತಿಗೆ. ಸೊ ಪೆರಿಯಾರ್ 87 ವರ್ಷ ಆಗಿದ್ದಾಗ ಅದು ಬಂದಾಗ ಅಣ್ಣಾದುರೈ ಒಪ್ಕೊಂತಾರೆ. ಈ ಇಡೀ ಚಳುವಳಿ, ಇಡೀ ಗೆಲುವು ತಂದೆ ಪೆರಿಯಾರ್ ಮೂವ್ಮೆಂಟ್ ಇಂದ. ಸೊ ನಮ್ಗೇನಂದ್ರೆ ಅದರ ನಂತರ ದ್ರಾವಿಡ ಪಾಲಿಟಿಕ್ಸ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪ್ಲೋರ್ಡ್ ಆಯ್ತು. ಅದರ ನಂತರ ಕಾಂಗ್ರೆಸ್ಸು ಆಚೆ ಹೋಯ್ತು, BJPನೂ ಬರ್ದನಿಂಗ್ ಆಯ್ತು. ಒಂದು ತಮಿಳುನಾಡಿನಲ್ಲಿ ಒಂದು ಪ್ರಾದೇಶಿಕ ದೊಡ್ಡ ಮಟ್ಟಕ್ಕೆ ಶಕ್ತಿ ಅದು ಇವತ್ತು ಒಂದು ರೀತಿ ಸ್ವಲ್ಪ ಅದು ಎಷ್ಟೋ ರೀತಿಯಲ್ಲಿ ಶೇಕಿ ಆಗಿದೆ, ಮತ್ತೆ ಎಷ್ಟೋ ರೀತಿಯಲ್ಲಿ ಸೈದ್ಧಾಂತಿಕ ಬ್ಯಾಂಕ್ರಪ್ಟ್ ಆಗಿದೆ. ಬಟ್ ನಮಗೆ ಕರ್ನಾಟಕಕ್ಕೆ ನಾವು ಒಂದು ಇಂಟರ್ನಲ್ ಡೆಮಾಕ್ರಸಿ ಇಟ್ಟು ನಾವು ಒಂದು ದೊಡ್ಡ ಮಟ್ಟದ ಅದ್ಭುತವಾದ ವಿಚಾರಧಾರೆ ಹರಡಿಸಿದ್ರೆ ಲಾಂಗ್ ಟರ್ಮ್ ಕರ್ನಾಟಕಕ್ಕೆ ಒಂದು ಬಹಳ ದೊಡ್ಡ ಪ್ರಾದೇಶಿಕ ಶಕ್ತಿ ಆಗುತ್ತೆ. ಲಾಂಗ್ ಟರ್ಮ್ ಕರ್ನಾಟಕದ ಅಸ್ಮಿತೆ, ಕನ್ನಡತನನೇ ನಮ್ಮ ಭಾರತೀಯತನ. ಯಾಕೆ ಇವತ್ತಿನ ದಿನ ನಮಗೆ ಈ ಕೇಂದ್ರ ಸರ್ಕಾರದ ಪಕ್ಷಗಳು ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ? ಯಾವಾಗ ನಾವು ಡೆಲ್ಲಿ ನೋಡ್ಕೊಂಡು ಅವ್ರ ತೀರ್ಮಾನ ತಕ್ಕಂತೆ ನಾವು ತಕ್ಕದೇ ಮಾಡಬೇಕು. ನಮ್ಮ ಸಿದ್ಧಾಂತ, ನಮ್ಮ ರಾಜ್ಯ, ನಮ್ಮ ಒಕ್ಕೂಟದ ಶಕ್ತಿ, ನಮ್ಮ ಕನ್ನಡದ ಪರ, ನಮ್ಮ ಸಮಾನತಾವಾದಿಗಳ ಪರ ನಾವು ಕಟ್ಟೋದು ವಾಕ್ ಸ್ವತಂತ್ರ, ನಮ್ಮ ಭ್ರಷ್ಟಾಚಾರ ಇಲ್ಲದೆ ನಾವು ಕರ್ನಾಟಕದ ಒಂದು ಪಕ್ಷ ಚಳುವಳಿ ಕಟ್ಟಬೇಕು. ಬಟ್ ನಾವು ಇವತ್ತು ಅದು ರೆಡಿ ಇಲ್ಲ. ಅದಕ್ಕೆ ತಯಾರು ಮಾಡ್ಕೊಂಡು ಪಾಯ ಕಟ್ಟೋದು ಮುಖ್ಯ. ಇವತ್ತಿನ ದಿನ ನೋಡಿ ಶಿವಕುಮಾರ್ ಅವರೇ, ನಾವು ಗಿಡ ನೆಡೋರು ಆಗ್ತೀವಿ, ನಾವು ಆ ಮರದಿಂದ ಹಣ್ಣು ತಿನ್ನೋರು ಆಗ್ಬೇಕು ಅಂತ ಒಂದು ಆಸೆ ಪಡೋದಕ್ಕಿಂತ ಗಿಡ ನೆಡೋರು ಆಗ್ತೀವಿ. ಈ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಒಂದು ವ್ಯತ್ಯಾಸಗಳು, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಒಪಿನಿಯನ್? ಖಂಡಿತ ದಕ್ಷಿಣ ಭಾರತ ಉತ್ತರ ಭಾರತ ಒಂದೊಂದು ರೀಜನಲ್ ಒಂದೊಂದು ಇದು ವ್ಯತ್ಯಾಸಗಳಿದೆ. ನೀವು ಹಿಂದುತ್ವ ಅನ್ನೋದು ಕೂಡ ಎಷ್ಟೋ ಒಂದು ನಾಗ್ಪುರದಲ್ಲಿ ಬೆಳೆದಿತ್ತು, ಅದು ಹೆಚ್ಚು ಕಮ್ಮಿ ಕೌ ಬೆಲ್ಟಿನ ಸಿದ್ಧಾಂತ. ಅದು ಈ ಕಡೆ ಭಾಗದಲ್ಲಿ ಪ್ರಾದೇಶಿಕ ಶಕ್ತಿಗಳು, ಬೇರೆ ಬೇರೆ ಶಕ್ತಿಗಳು ಒಂದೊಂದಿದೆ. ಬಟ್ ಅದು ತಮಿಳುನಾಡು, ಆಂಧ್ರ, ತೆಲಂಗಾಣ, ಇವಾಗ ತೆಲಂಗಾಣ ಸ್ವಲ್ಪ ಚೇಂಜ್ ಆಗಿದೆ, ಮತ್ತೆ ಕೇರಳ. ಬಟ್ ಕರ್ನಾಟಕದಲ್ಲಿ ಎಷ್ಟೋ ವರ್ಷಗಳಿಂದ ಕಾಂಗ್ರೆಸ್ BJPನೇ ಆಡ್ತಾ ಇದೆ, ಈ ಡೆಲ್ಲಿ ಪಕ್ಷಗಳೇ ಆಡ್ತಾ ಇದೆ. ನಮ್ಮ ಅಸ್ತಿತ್ವ ನಮ್ಗೆ ಯಾಕಿಲ್ಲ? ನಾವೇ ಕರ್ನಾಟಕದಲ್ಲಿ ನಮ್ಗೆ ಒಳ್ಳೆ ಲೀಡರ್ಶಿಪ್ ಇಲ್ವಾ? ಕರ್ನಾಟಕದಲ್ಲಿ ನಮ್ಮಲ್ಲಿ ಪ್ರಾದೇಶಿಕ ಶಕ್ತಿ ಇಲ್ವಾ? ನಿಮ್ ಪ್ರಕಾರ ಕಾಂಗ್ರೆಸ್ ಅಂದ್ರೆ ಬ್ರಾಹ್ಮಣ್ಯ, ಕಾಂಗ್ರೆಸ್ ಅಂದ್ರೆ ಸನಾತನವಾದ, ಕಾಂಗ್ರೆಸ್ ಅಂದ್ರೆ ಅಸಮಾನತೆ, ಕಾಂಗ್ರೆಸ್ ಅಂದ್ರೆ ಬಂಡವಾಳಶಾಹಿ ವ್ಯವಸ್ಥೆ, ಕಾಂಗ್ರೆಸ್ ಅಂದ್ರೆ ಇವತ್ತಿನ ಯಥಾಸ್ಥಿತಿನಲ್ಲಿ ಎಲ್ಲ ಸಮಸ್ಯೆಗಳು ಕಾಂಗ್ರೆಸ್. ಯಾಕಂದ್ರೆ ಅವರು ಅದನ್ನ ಬದಲಾಯಿಸಲ್ಲ, ಥಿಂಕರಿಂಗ್ ಮಾಡ್ಕೊಂಡು ಅದನ್ನು ಉಳಿಸ್ತಾರೆ. ಯಾಕಂದ್ರೆ ಅವ್ರು ಲೆಕ್ಕಾಚಾರ ಬೇಕು, ಅವರ ಎಲೆಕ್ಷನ್, ಅವ್ರ ಪರಿವರ್ತನೆ ಆಲೋಚನೆ ಇಲ್ಲ. ಅವ್ರಿಗೆ ಏನ್ ಬೇಕು ಅಂದ್ರೆ ನಾನು ವೈಯಕ್ತಿಕವಾಗಿ ಲೆಕ್ಕಾಚಾರ ಗೆಲ್ಲಬೇಕು, ಗೆದ್ದಿರೋ ಮುಂದಾಕ್ಬೇಕು, ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅವ್ರಿಗೆ ಬದಲಾವಣೆ ಬೇಕಾಗಿಲ್ಲ. ಬಟ್ BJP ಬದಲಾವಣೆ ಬೇಕು. ಬಟ್ ಅವರು ಸಮಾಜನ ಅರ್ಥೈಸ್ಕೊಂಡಿಲ್ಲ. ಅವ್ರಿಗೆ ಎಲ್ಲ ಒಂದ್ ಕೂಮು ದ್ವೇಷದ ಕಲ್ಪನೆ. ಬಟ್ ಅವ್ರ ಬದಲಾವಣೆ ಒಂದೊಂದು ದಿಟ್ಟಾಗಿ ನಿಲುವು ತಗೊಂಡಿದ್ದಾರೆ. ಇವಾಗ ಕಾಶ್ಮೀರದ ತಗೊಳ್ಳಿ, ಕಾಶ್ಮೀರದ್ದು ದಿಟ್ಟಾಗಿ ಒಳ್ಳೆ ಬೆಳವಣಿಗೆ ಅದು. ಆದರೆ ಅದನ್ನ ತಗೊಂಡಿರೋ ರೀತಿ 370 ಅಬ್ರಿಗೇಷನ್ ಅದು ಅನ್ಡೆಮೊಕ್ರಾಟಿಕ್ ಆಗಿ ಚರ್ಚೆ ಇಲ್ಲದೆ ತಗೊಂಡ್ರು. ಅದನ್ನ UT ಮಾಡಬಾರ್ದಾಗಿತ್ತು. ಅದನ್ನ ಒಂದು ಸ್ಟೇಟ್ ಮಾಡಿ ಎಲೆಕ್ಷನ್ ಕೊಡೋ ಒಂದು ಹಕ್ಕು ಇರ್ಬೇಕಾಗಿತ್ತು. ಆದರೆ ಅವರು ಬಟ್ ಅವ್ರು ಮಾಡಿದ್ದು ದಿಟ್ಟ ನಿಲುವು ನನ್ನ ಪ್ರಕಾರ ಕಾಶ್ಮೀರ್ ಜನರಿಗೆ, ಒಂದು ಸಮಾಜದ ಕನಸಿಗೆ, ಅಲ್ಲೂ ಕೂಡ ಮಿಲಿಟರಿ ಇದೆಲ್ಲ ಇಲ್ಲದೆ ಒಂದು ದಿಟ್ಟ ನಿಲುವು. ಇಟ್ಸ್ ಗುಡ್. JDS ಅನ್ನೋದು ಐಡಿಯಾಲಜಿಕಲಿ ಬ್ಯಾಂಕ್ರಪ್ಟ್. JDS ಅನ್ನೋದು ಕಂಪ್ಲೀಟ್ ಆಗಿ ಒಂದು ಅಪ್ಪ ಮಗ ಮೊಮ್ಮಕ್ಕಳು, ಇವಾಗ ಮರಿ ಮಕ್ಕಳು, ಈ ನೆಪಟಿಸಮ್ ಅನ್ನ ನಮ್ಮ ಜನರಿಗೆ ಖಂಡಿತ ಒಪ್ಪ. ಕನ್ನಡ ಪ್ರಾದೇಶಿಕ ಪಕ್ಷ
ಕನ್ನಡ ಹೇಳ್ರಿ, ಕನ್ನಡ ಅಂದ್ರೆ ಇವತ್ತಿನ ದಿನ ಕನ್ನಡ ಸ್ಕೂಲ್ಗಳು ಅಂತ ಸಿದ್ದರಾಮಯ್ಯ ಏನಾದ್ರು ಮಾಡಿದಿದ್ರೆ ಅದಕ್ಕೆ ವಿರುದ್ಧವಾಗಿ ಇವರು ಕುಮಾರಸ್ವಾಮಿ ಬಂದ್ಬಿಟ್ಟು ಇಂಗ್ಲಿಷ್ ಮೀಡಿಯಂ ಮಾಡ್ತಾರೆ. ಕನ್ನಡ ಎಲ್ಲಿದೆ? ಅವ್ರ ವಾದ ಏನಿದೆ ಗೊತ್ತಾ? ನಮ್ಮ ಮಕ್ಕಳು ಶ್ರೀಮಂತರ ಮಕ್ಕಳು ನಾವ್ ಇಂಗ್ಲಿಷ್ ಕಲಿತೀವಿ, ಬಡವ್ರ ಮಕ್ಕಳು ಇಂಗ್ಲಿಷ್ ಕಲಿಯಲ್ವಾ, ಇಲ್ಲೇ ಕಲಿಬಾರ್ದಾ ಅಂತ ಅವ್ರ ವಾದ. ನಾವೇನ್ ಹೇಳ್ತೀವಿ ಗೊತ್ತಾ JDSಗೆ? ಬಡವ್ರ ಮಕ್ಕಳು, ಶೋಷಿತರ ಮಕ್ಕಳು, ತಳ ಸಮುದಾಯ, ಗ್ರಾಮೀಣ ಪ್ರದೇಶ ಮಕ್ಕಳು ಕನ್ನಡದಲ್ಲಿ ಕಲಿತಾರೆ. ನಿಮ್ಮ ಸ್ಪಾಯ್ಲ್ಡ್ ಶ್ರೀಮಂತ ಮಕ್ಕಳು ಕನ್ನಡ ಕಲಿಯಕ್ಕಾಗಲ್ವಾ? ಇದು ಅವ್ರ ಪ್ರಶ್ನೆನ ಉಲ್ಟೆ ಮಾಡ್ಬೇಕು, ಅವ್ರನ್ನು ಕಲಿಸ್ಬೇಕು. ಸೊ ಅವರ ಇಂಗ್ಲಿಷಿನ ಒಂದು ರೀತಿ ಬಿಲ್ಡಪ್, ಮತ್ತೆ ಅವ್ರಿಗೆ ಯಾವ ಅವ್ರ ಒಂದು ಜಾತಿಗೆ ಸೀಮಿತ ಆಗಿದೆ, ಒಂದು 5-6 ಒಂದು ಜಿಲ್ಲೆ 4-5 ಜಿಲ್ಲೆಗೆ ಸೀಮಿತ ಆಗಿದೆ, ಒಂದು ಕುಟುಂಬಕ್ಕೆ ಸೀಮಿತ ಆಗಿದೆ. ಆ ಕುಟುಂಬನಲ್ಲೂ ಕೂಡ ನಾವು ಎಷ್ಟು ಒಂದು ಬಡವರ ಮೇಲೆ, ರೈತರ ಅಂತ ಮಣ್ಣಿನ ಮಕ್ಕಳಂತ ಹೇಳೋರು ಕೂಡ ಎಷ್ಟು ಕಿರಿಕಾಡ್ತಾರೆ ನಾವು ನೋಡಿದೀವಿ. ಅವರು ಒಂದು ಸೊಸೆ ಅವ್ರು ಎಷ್ಟು ಇದು ಮಾಡ್ತಾರೆ. ಮತ್ತೆ ಇನ್ನೊಂದು ರೈತರ ವಿಚಾರದಲ್ಲಿ, ರೈತರ ಭೂಮಿನ ಯಾರು ಬೇಕಾದ್ರೂ ತಗೋಬಹುದು, ಅದು ಎಷ್ಟು ಬೇಕಾದ್ರೂ ಮೆನಿಪ್ಯುಲೇಟ್ ಮಾಡ್ಬೋದು ಅಂತ ಲಾಸ್ಟ್ ಅಲ್ಲಿ 2 ವರ್ಷದ ಹಿಂದೆ JDS ಅದನ್ನ ಸಪೋರ್ಟ್ ಮಾಡ್ತಾರೆ. JDS ಯಾರು ಬೇಕಾದ್ರು ಇವತ್ತಿನ ದಿನ ರೈತರ ಭೂಮಿ 400-500 ಎಕರೆ ಅಷ್ಟು ಯಾವ ಕಂಪನಿಗಳು ಬೇಕಾದ್ರು, ಯಾವ ಟಾಟಾ ಯಾರು ಅದಾನಿ ಅಂಬಾನಿಗಳು ಬೇಕಾದ್ರೂ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿರೋದು JDS. ಇವ್ರು ರೈತರ ಪರ ಅಲ್ಲ, ಇವ್ರ ಸ್ವಂತ ಅಧಿಕಾರದ ಪರ ಮಾತ್ರ. ಸೊ ಅವ್ರ ಮಾತಿಗೆ ಯಾವ ಸೈದ್ಧಾಂತಿಕ ಬೆಲೆ ಇಲ್ಲ.